ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸಚಿನ್ ಸಂಚಾರಿ. ನಾನಿವತ್ತು ನಮ್ಮ ಮಾಗಡಿಯಲ್ಲಿರೋ ಒಂದು ಸೋಮೇಶ್ವರ ದೇವಸ್ಥಾನಕ್ಕೆ ಬಂದೀನಿ. ಇದರ ಇತಿಹಾಸ ಮತ್ತು ಈ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಮತ್ತು ಈ ದೇವಸ್ಥಾನನ ನಿರ್ಮಾಣ ಮಾಡಿರೋದು ನಾಡಪ್ರಭು ಕೆಂಪೇಗೌಡರು. ಇದಕ್ಕೆ 509 ವರ್ಷಗಳ ಇತಿಹಾಸ ಇದೆ. ಈ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ 500 ವರ್ಷಗಳ ಬಿಲ್ಪತ್ರೆ ಮರ ಇದೆ ಹಾಗೂ ಕಂಚಿನ ಶಬ್ದ ಬರುವ ಒಂದು ಕಲ್ಲಿನ ಕಂಬ ಇದೆ. ಬನ್ನಿ ನೋಡೋಣ ಅದನ್ನು. ನೋಡಿ, ಇಲ್ಲಿ ಕುತ್ಕೊಳ್ಳೋದಕ್ಕೆ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ. ನೋಡಿ, ಇಲ್ಲೊಂದು ಕಂಬ ಇದೆ. ಈ ಕಂಬದಲ್ಲಿ ಕಂಚಿನ ಶಬ್ದ ಬರುತ್ತಂತೆ. ನೋಡಿ, ಕೇಳಿಸ್ಕೊಳ್ಳಿ. ಕಂಚಿನ ಶಬ್ದ ಬರ್ತಿದೆ, ಬಟ್ ಮೈಕಲ್ಲಿ ಹೆಂಗೆ ಕೇಳಿಸ್ತಿದೆ ಗೊತ್ತಿಲ್ಲ ನನಗೆ. ಮತ್ತೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಮರ, ಇದು 500 ವರ್ಷಗಳ ಬಿಲ್ಪತ್ರೆ ಮರ. ಇದು ಇಲ್ಲೊಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನ ಮತ್ತು ಇದರ ಆವರಣ ಅಂತೂ ತುಂಬ ಸಕ್ಕತ್ತಾಗಿದೆ. ನಾಡಪ್ರಭು ಕೆಂಪೇಗೌಡರ ತಾಯಿ ಕಾಶಿ ಯಾತ್ರೆ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆದರೆ ವಯಸ್ಸಾಗಿರೋ ಕಾರಣದಿಂದ ಅವ್ರಿಗೆ ಮಾಡೋದಕ್ಕಾಗೋದಿಲ್ಲ. ಆಗ ಸೋಮೇಶ್ವರನ್ನ ಮಾಗಡಿಯಲ್ಲಿ ಸ್ಥಾಪನೆ ಮಾಡಿ ಅವ್ರ ತಾಯಿಯ ಆಸೆನ ಪೂರೈಸ್ತಾರೆ ಕೆಂಪೇಗೌಡರು. ನೋಡಿ, ಇದೇ ಸೋಮೇಶ್ವರ ದೇವಾಲಯ. ನೋಡಿ, ಇದು ದೇವಸ್ಥಾನ ಆಗಿದ್ದು. ನೋಡಿ, ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರದು ಫೋಟೋ ಇಟ್ಟಿದ್ದಾರೆ. ಮತ್ತು ನಾಡಪ್ರಭು ಶ್ರೀ ಕೆಂಪೇಗೌಡರದು ಫೋಟೋ ಇದೆ. ನೋಡಿ, ನನ್ನ ಹಿಂದೆ ಕಾಣ್ತಿದ್ದಿಲ್ಲ, ಇಲ್ಲಿ ನಾಡಪ್ರಭು ಕೆಂಪೇಗೌಡರು ನ್ಯಾಯ ತೀರ್ಮಾನ ಮಾಡ್ತಿದ್ದಂಥ ಸ್ಥಳ ಇದು. ಬನ್ನಿ ನೋಡೋಣ. ನೋಡಿ, ಕಂಬಗಳೆಲ್ಲ ಯಾವ ಥರ ಜೋಡಿಸಿದ್ದಾರೆ ಇಲ್ಲಿ. ನೋಡಿ, ಕೆಂಪೇಗೌಡರು ನ್ಯಾಯ ತೀರ್ಮಾನ ಮಾಡುತ್ತಿದ್ದ ಸ್ಥಳ. ಈಚೆ ಎಷ್ಟು ಬಿಸಿಲಿದೆ, ಬಟ್ ಇದು ಎಷ್ಟು ಕೂಲಿದೆ ಅಂದರೆ ತುಂಬ ಕೂಲಿದೆ. ಇಲ್ಲಿ ಅಷ್ಟೇ ತಣ್ಣಗಾಗ್ತಿದೆ. ನೋಡಿ, ಇದು ದೇವಸ್ಥಾನದಿಂದ ಹಿಂದೆ ಇರುವಂಥ ಬಾಗಿಲಿದು. ಬಾಗಿಲು ನೋಡಿ ಎಷ್ಟು ಉದ್ದ ಇದೆ. ನೋಡಿ, ಅಲ್ಲೊಂದು ನಂದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ ಇದು. ಮತ್ತೆ ಇಲ್ಲಿ ಒಂದು ಮರದ ರಥನೂ ಇದೆ. ಬನ್ನಿ ನೋಡೋಣ. ನೋಡಿ, ಇದೆ ಮರದ ರಥ. ಸೋಮೇಶ್ವರ ಸ್ವಾಮಿ ಮೂರ್ತಿ ಮುಂದೆನೆ ಒಂದು ನಂದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಇದು ಇತಿಹಾಸದ ಬಗ್ಗೆ ಪೂರ್ತಿ ಹಾಕಿದ್ದಾರೆ ಇಲ್ಲಿ. ನೋಡಿ, ಒಂದೇ ದೇವಸ್ಥಾನ ಆವರಣದಲ್ಲಿ ಇದು ಸೋಮೇಶ್ವರ ದೇವಸ್ಥಾನ, ಇಲ್ಲಿ ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ, ಮತ್ತೆ ಇಲ್ಲಿ ಒಂದು ದೇವಸ್ಥಾನ ಇದೆ.
ಓಕೆ, ನೋಡಿದ್ರಲ್ಲ ಸೋಮೇಶ್ವರ ದೇವಸ್ಥಾನನ. ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ನೀವು ಅಷ್ಟೇ ಬಂದರೆ ಸ್ವಚ್ಛತೆ ಕಾಪಾಡಿ. ಮತ್ತು ಇದ್ರ ಲೊಕೇಶನ್ ಬಂದು ಹುಲಿಯೂರ್ದುರ್ಗ ಮತ್ತು ಮದ್ದೂರ್ಗೆ ಹೋಗ್ತಾರಲ್ಲ ಆ ರೋಡಲ್ಲಿ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಹೋಗ್ಬೇಕಾದ್ರೆ ರೈಟ್ ಸೈಡಿಗೆ ಸಿಗುತ್ತೆ, ಲೆಫ್ಟ್ ಸೈಡ್ ಸಿಗುತ್ತೆ. ಆ ಕಡೆಯಿಂದ ಬರಬೇಕಾದ್ರೆ ರೈಟ್ ಸೈಡ್ ಸಿಗುತ್ತೆ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರೋರಿಗೆ ಎಷ್ಟೋ ಜನಕ್ಕೆ ಈ ದೇವಸ್ಥಾನ ಗೊತ್ತಿಲ್ಲ ಅಂತ ನಾನು ಅನ್ಕೋತೀನಿ. ಬನ್ನಿ, ಸ್ವಚ್ಛತೆ ಕಾಪಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಚಿನ್ ಸಂಚಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾದಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್.